ಹಲೋ ಆಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಇನ್ ಕೆಲವೊಂದು ಪಜಲ್ಸ್ನ ಸಾಲ್ವ್ ಮಾಡೋಣ. ಡೇ ಬೇಸ್ಡ್, ಇಯರ್ ಬೇಸ್ಡ್ ಆ್ಯಂಡ್ ಹಾಗೆ ಡೆಸಿಗ್ನೇಷನ್ ಪಜಲ್ ಸಾಲ್ವ್ ಮಾಡೋಣ. ಆ್ಯಂಡ್ ಅದರದ್ದು ಕ್ವಶನ್ ಆ್ಯಂಡ್ ಸೊಲ್ಯೂಷನ್ ಏನಿರುತ್ತೆ ಅದನ್ನು ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಆ್ಯಂಡ್ ಬನ್ನಿ ಸಾಲ್ವ್ ಮಾಡೋಣ. ಹಾಕೋಬಿಡಿ ಲೈನ್ ಸೊ ದಟ್ ನಿಮಗೆ ಆಮೇಲೆ ಕನ್ಫ್ಯೂಸ್ ಆಗಲ್ಲ. ಇಲ್ಲಿಟ್ರೆ ಇಲ್ಲಿಡ್ಬೋದು ಆ್ಯಂಡ್ ಇಲ್ಲಿ ಇಡೋಕ್ಕಾಗಲ್ಲ, ಇಲ್ಲಿ ಇಡೋಕ್ಕಾಗಲ್ಲ ಎಫ್ನ. ಸೊ ನಾವು ಎಫ್ನ ಇಲ್ಲಿಟ್ರೆ ಇಲ್ಲಿಡ್ಬೋದು ಆ್ಯಂಡ್ ಇಲ್ಲಿ 1 2 ಇಲ್ಲೆಲ್ಲ ಎಫ್ ಇಲ್ಲಿಡ್ಬೋದು, ಎಫ್ ಇಲ್ಲಿಡ್ಬೋದು ಆ್ಯಂಡ್ ಬಿ ಏನಿದೆ ಅದು ಡಿಗಿಂತ ಮುಂಚೆ ಇದೆ. ಬಿ ಡಿ ಬಿ ಇಲ್ಲಿ ಬಿ ಬರಲ್ಲ, ಬಿಕಾಸ್ ಏನಂತ ಹೇಳಿದ್ರೆ ಬಿ ಎ ಮತ್ತು ಇ ಮಧ್ಯೆ ಬರಲ್ಲ, ಐ ಮೀನ್ ಎ ಮತ್ತು ಎ ಜೊತೆಗೆ ಬರಲ್ಲ ಅಂತ. ಸೊ ಇದಾಗಲ್ಲ. ಇಲ್ಲೂ ನಾವು ಬಿ ಇಲ್ಲಿಡ್ತೀವಿ ಅಂದರೆ ಬಿ ಎ ಜೊತೆಗೆ ಬಂದಿರುತ್ತೆ, ಸೊ ಇದಾಗಲ್ಲ. ಇದು ನಮ್ಮ ಫೈನಲ್ ಅರೇಂಜ್ಮೆಂಟ್. ಸೊ ಇದಿಷ್ಟು ಬರೆದಿಟ್ಟಿದ್ದೆ, ಸ್ಟೋರೇಜ್ ಖಾಲಿ ಅಂತ ಬಂತು. ಸೊ ಕೆಲವೊಂದು ವಿಡಿಯೋ ಡಿಲೀಟ್ ಮಾಡಿ ಇಲ್ಲಿಂದಲೇ ಶುರು ಮಾಡ್ತಿದ್ದೀನಿ ಈ ಪ್ರಾಬ್ಲಮ್ನ, ಸಾರಿ ಪಜಲ್ನ. ಆಗಿತ್ತು, ಈಗ ಕ್ಲಾರಿಟಿ ಬಂತು. ನೆಕ್ಸ್ಟ್ ಅಕ್ಟೋಬರ್ 2 ಪಾಸಿಬಿಲಿಟಿ ಹಾಕೊಳ್ಳೋದ್ರಿಂದ ಒಳ್ಳೆಯದೇ. ನೆಕ್ಸ್ಟ್ ನಿಮಗೆ ಹೆಲ್ಪ್ ಆಗುತ್ತೆ ಎಲ್ಲರೂ ಒಂದು ಕಡೆ. ಇಲ್ಲೇ ಹೆಲ್ಪ್ ಆಯ್ತು ನೋಡಿ, ಎಕ್ಸ್ ಮತ್ತು ವಿ ಮಧ್ಯೆ 1%. ಸೊ ವಿ ಏನಿದೆ ಎಕ್ಸದು ಕೆಳಗಡೆನೂ ಆಗಿರ್ಬೋದು, ಎಕ್ಸದು ಮೇಲ್ಗಡೆನೂ ಆಗಿರ್ಬೋದು. ಆಮೇಲೆ ಇದರ ಒನ್ ಆಫ್ ದ ಪರ್ಸನ್ ಬಂದು ಬಿ. 30 ದಿನ ಇರೋ ಮಂತ್ರಲ್ಲ, 30 ದಿನ ಇರೋದು ಯಾವ್ದು ಅಂತ ಹೇಳಿದ್ರೆ ಏಪ್ರಿಲ್ ಮತ್ತು ಜೂನ್. 31 ಡೇಸ್ ಬರುತ್ತೆ ಇದು. ಆ್ಯಂಡ್ 3% ಎ ಮತ್ತು ಸೆಟ್ ಮಧ್ಯೆ 1%. ಡಿ ಡಸನ್ ಅಟೆಂಡ್. ಸೊ ಡಿ ಏನಿದೆ ಬಿಫೋರ್ ಝೆಡ್ ಇರುತ್ತೆ. ನಂಬರ್ ಆಫ್ ಪರ್ಸನ್ ಅಟೆಂಡ್ ದ ಸೆಮಿನಾರ್ ಬಿಟ್ವೀನ್ ಬಿ ಆ್ಯಂಡ್ ಯು ಇಸ್ ಪ್ರೈಮ್ ನಂಬರ್. ಬಿ ಮತ್ತು ಯು ಏನಿದೆ ಪ್ರೈಮ್ ನಂಬರ್ ಅಲ್ಲ. ಸೊ ಇವರಿಗೂ ಒಟ್ಟಿಗೆ ಇರೋದ್ರಿಂದ ಇವನ್ನ ಇಲ್ಲಿಡ್ಬೋದು, ಇಲ್ಲಿಡೋಕ್ಕಾಗಲ್ಲ. ಸೊ ಏನಕ್ಕೆ ಅಂತ ಹೇಳಿದ್ರೆ ಯು 30 ಡೇಸ್ ಇರ್ತಲ್ಲ, ಇಲ್ಲೂ ಆಗಲ್ಲ, ಇಲ್ಲೂ ಆಗಲ್ಲ, ಇಲ್ಲಿಡ್ಬೋದು. ಯು ಇಲ್ಲಿಡೋಕ್ಕಾಗಲ್ಲ, ಬಟ್ ಇಲ್ಲಿಡ್ಬೋದು ಆ್ಯಂಡ್ ಇಲ್ಲೂ ಇಡ್ಬೋದು. ಸೊ ನಾವೇನು ಚೆಕ್ ಮಾಡಬೇಕು, ಇಲ್ಲಿಟ್ರೆ ಏನಾಗುತ್ತೆ, 2 ಬರುತ್ತೆ, 2 ಪ್ರೈಮ್. 1 2 3 4 5. ಸೊ ಇಲ್ಲಿಡ್ತೀವಿ ಅಂತ ಹೇಳಿದ್ರು ಯು ಪ್ರೈಮ್ ಬಂದ್ಬಿಡುತ್ತೆ. ಸೊ ಈ ಪಾಸಿಬಿಲಿಟಿನೇ ಕ್ಯಾನ್ಸಲ್ ಆಗುತ್ತೆ. ಇದಾಯಿತು. ನೆಕ್ಸ್ಟು ಎ ಮತ್ತು ಝೆಡ್ ಮಧ್ಯ 1 ಒಬ್ಬರಿದ್ದಾರೆ, ಇಲ್ಲಿಡೋಕ್ಕಾಗೋದು ಎ. ಡಿ ಏನಿದೆ ಝೆಡ್ ಮೇಲೆ ಬರುತ್ತೆ ಆ್ಯಂಡ್ ಏನಿದೆ ಬಿ ಇರೋದ್ರಿಂದ ಇದು ನಮ್ಮ ಫೈನಲ್ ಅರೇಂಜ್ಮೆಂಟ್. Eight, 90, 91, 94, 97, 01. Odd number here.
ನಂಬರ್ ಲಿಟೀಸ್ ಜಾಸ್ತಿ ಆಗುತ್ತೆ ನೋಡೋಣ ಹಾಕೊಂಡಿರೋಣ. ನೆಕ್ಸ್ಟ್ ಓದಿದ್ರೆ ಸಿಗ್ಬೋದು. ಡಿ ವಾಸ್ ಬಾರ್ನ್ 2% ಆಫ್ಟರ್ ಎ. ನೋಡಿ ನೆಕ್ಸ್ಟ್ ಓದಿದ್ರೆ ನಾನು ಇಷ್ಟು ಪಾಸಿಬಿಲಿಟೀಸ್ ಹಾಕೊಳ್ಳೋದೇ ಬರ್ತಿರ್ಲಿಲ್ಲ. ಇಲ್ಲಿ ಡಿ ಹಾಕೋಕ್ಕೆ ಆಗಲ್ಲ, ಇಲ್ಲೂ ಡಿ ಬರಲ್ಲ. ಫಸ್ಟ್ 2% ಆದಮೇಲೆ ಇಲ್ಲಿ ಬಿಟ್ಟು ಇಲ್ಲಿ ಬರ್ತಾರೆ, ಇಲ್ಲಿ ಬಿಟ್ಟು ಇಲ್ಲಿ ಬರುತ್ತೆ. ಎರಡು ಪಾಸಿಬಿಲಿಟೀಸ್ಗೆ ನಿಂತ್ಕೊಳ್ಳೋದು. ನಾನು ನೆಕ್ಸ್ಟ್ ಒಂದು ಲೈನ್ ಓದಿದ್ರೆ ಅಷ್ಟೇನೆ ಪಾಸಿಬಿಲಿಟೀಸ್ ಹಾಕಕ್ಕೆ ಹೋಗ್ಬಾರ್ದು. And only 3 years difference between 3 years difference. ಇಲ್ಲಿ 3 years difference ಇದೆ. ಬರ್ಕೊಂಡಿದ್ದೀನಿ 3 years ನೋಡಿ. He was elder than he. ಬಿಟ್ಟರೆ 85 ಇಲ್ಲೂ ಇದೆ ನೋಡಿ. ಈ ಪಾಸಿಬಿಲಿಟೀಸ್ ಇಲ್ಲಿ ಬರುತ್ತೆ. 91 ಇಲ್ಲ, ಇಲ್ಲಿ 4 ಬಂದ್ಬಿಡುತ್ತೆ. ನೆಕ್ಸ್ಟ್ ಇ ಮತ್ತು ಇ ಮಧ್ಯೆ ಏನಿದೆ ಅದು ಸೇಮ್ ಆಸ್ ಯಾರ್ಯಾರ ಮಧ್ಯ ಬಿ ಆ್ಯಂಡ್ ಎಫ್ ಮಧ್ಯ ಅಂತ. ಸೊ ಬಿ ಮತ್ತು ಎಫ್ ಮಧ್ಯೆ ನಮಗೆ ಇ ಇದ್ರಲ್ಲಿ ನೋಡಿದ್ರೆ 1% ಹಾಕಬೇಕಾಗುತ್ತೆ. ಸೊ ಇಲ್ಲೆಲ್ಲೂ 1% ಇಲ್ಲ, ಸೊ ಈ ಪಾಸಿಬಿಲಿಟಿ ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಡಿ 1 2 3 ಇದ್ದಾರೆ, ಬಿ 3 ಅಂತ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಏನಿದೆ, ಜಿ ವಾಸ್ ಯಂಗರ್ ಆ್ಯಂಡ್ ಎಫ್. ಸೊ ಇಲ್ಲೇನಾಗುತ್ತೆ, ಎಫ್ ಇಲ್ಲಿ ಬರುತ್ತೆ, 1 2 3 ಆದಮೇಲೆ ಬಿ ಬರುತ್ತೆ, ಜಿ ಇಲ್ಲಿ ಬರುತ್ತೆ. ಇದು ಇಲ್ಲಿ ನಾನು ಮಿಸ್ಟೇಕ್ ಏನು ಮಾಡಿದ್ದು, ಯಾವಾಗಲೂ ಅಷ್ಟೇ ಒಂದು ಲೈನಲ್ಲಿ ಎ ವಾಸ್ ಬಾರ್ನ್ ಇನ್ ಆಡ್ ನಂಬರ್. ಇಲ್ಲಿ ತುಂಬ ಪಾಸಿಬಿಲಿಟೀಸ್ ಬಂತು ನೋಡಿ, 1 2 3 4 ಅಂತ. ನೆಕ್ಸ್ಟ್ ಲೈನ್ ಓದೋಣ, ಅದರಲ್ಲಿ ಇನ್ನೇನಾದ್ರು ಒಂದು ಹೇಳಿರ್ತಾರೆ, ಅದರಲ್ಲಿ ಒಂದು 2 ಪಾಸಿಬಿಲಿಟಿ ಕ್ಯಾನ್ಸಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಈಗೇನೆ ಸಾಲ್ವ್ ಮಾಡಬೇಕು, ಅವಾಗಲೇ ಬೇಗ ಸಾಲ್ವ್ ಆಗೋದು. ಎಲ್ಲ ಪಾಸಿಬಿಲಿಟೀಸ್ ಹಾಕೊಂಡು ಕುತ್ಕೊಂಡಾಗ ಸ್ವಲ್ಪ ಲೇಟ್ ಆಗುತ್ತೆ. ಎರಡೇ ಪಾಸಿಬಿಲಿಟೀಸ್ ಹಾಕೊಂತೀನಿ. ಇಲ್ಲಿ 6 ಇದೆ, ಇಲ್ಲಿಂದ ಇಲ್ಲಿಗೆ 6 ಹೋಗ್ತೀವಿ ಅಂತ ಹೇಳಿದ್ರು. ಇಲ್ಲೂ 6 ಇದೆ ನೋಡಿ, ಜೆ ಇಲ್ಲೂ ಬರ್ಬೋದು, ಇಲ್ಲಿಗೆ ಮಾತ್ರ ಜೆ ಇಲ್ಲೇ ಬರುತ್ತೆ. ಆ್ಯಂಡ್ ಇಲ್ಲಿ 2% in between O and J. and ಇಲ್ಲಿ ಯಾರು ಮಿಸ್ ಇಲ್ಲಿ ಪೊಸಿಷನಲ್ಲಿ ನಮಗೆ ಕ್ಯೂ ಪ್ಲೇಸ್ ಮಾಡ್ಬೋದು. ಮಾಡ್ತೀನಿ ಕನ್ಫ್ಯೂಸ್ ಆಗುತ್ತಿಲ್ಲ ಅಂದರೆ. ಸಾರಿ, ಕರೆಕ್ಟಾಗಿ ಪ್ಲೇಸ್ ಆಗಿರಲಿಲ್ಲ ಅಂದರೆ ಇದು ನಾನೇ ಕೈಯಲ್ಲಿ ಈ ಥರ ಮೊಬೈಲ್ ಇಟ್ಕೊಂಡು ಮಾಡೋದ್ರಿಂದ ನನಗೆ ಗೊತ್ತಾಗೋದಿಲ್ಲ.
ಇಲ್ಲಿಟ್ರೆ ಬಿ ಇಲ್ಲಿಟ್ರೆ ಇಲ್ಲಿಡ್ಬೋದು. ಈ ಮಾತ್ರ ಮಾಡಿದರೆ ಇದೇ ಪಾಸಿಬಿಲಿಟಿ ಹಾಗೆ ಹೋಯ್ತು ನನಗೆ. ನೋಡ ಇದೇನಕ್ಕಾಗಲ್ಲ ಅಂತ. ಇಲ್ಲಿಡೋದಕ್ಕೆ ಆಗಲ್ಲ, ಇಲ್ಲಿಡೋದಕ್ಕೂ ಆಗಲ್ಲ. ಸೊ ಈ ಪಾಸಿಬಿಲಿಟಿ ಆಗದೇ ಇಲ್ಲ. ಮತ್ತೆ ಇಲ್ಲಿಡಕ್ಕಾಗಲ್ಲ, ಬಿಕಾಸ್ ಪಿ ಎಸ್ ಪಿಲಿ ಬಂದ್ಬಿಡುತ್ತೆ, ಬರಂಗಿಲ್ಲ. ಎಲ್ಲಿ ನಾವು ಇಲ್ಲಿಡ್ಬೋದು 1 2 3 ಎಲ್ಲಿ ಮತ್ತೆ ಇಲ್ಲಿಡಕ್ಕಾಗಲ್ಲ, ಡಿ ಎಸ್ ಪಿ ಬಂದ್ಬಿಡುತ್ತೆ. ಮತ್ತೆ ಇಲ್ಲಿ ಬರೋದು ಇದು. ಇಲ್ಲಿ ಇನ್ನೊಂದು ಪಾಸಿಬಿಲಿಟಿ ಬರುತ್ತೆ, ಸೊ ಇನ್ನೊಂದು ಹಾಕಿಬಿಡೋಣ. ಆ್ಯಂಡ್ ನೆಕ್ಸ್ಟ್ ನೋಡಿದ್ರೆ ಇದೊಂದು ಪಾಸಿಬಿಲಿಟಿ ಹಾಕೋ ಅವಶ್ಯಕತೆ ಇಲ್ಲ. 3% 2% ಬಿಟ್ಟರೆ ಎಲ್ಲಿ ಬರುತ್ತೆ. ಇಲ್ಲಿ ಬರಬೇಕು, ಏನಾಗುತ್ತೆ. ಇದು ನನ್ನ ಫೈನಲ್ ಅರೇಂಜ್ಮೆಂಟ್. ಇದಿಷ್ಟು ಇವತ್ತಿನ ಪಜಲ್ ಆಗಿತ್ತು. ಆ್ಯಂಡ್ ಐ ಆಮ್ ಸಾರಿ, ವಿಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಇದು ಸೆಲ್ಫಿ ಸ್ಟಿಕ್ ಥರ ಇದೆ, ಬಟ್ ಅದನ್ನು ಪ್ಲೇಸ್ ಮಾಡೋದಕ್ಕೆ ಎಲ್ಲೂ ಜಾಗ ಇಲ್ಲ. ಒಂದು ಕಡೆ ಪ್ಲೇಸ್ ಮಾಡ್ತೀವಿ ಅಂದರೆ ವಿಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗಲ್ಲ, ನಾನು ಬರೀತಿರೋದು. ಸೊ ಅದಕ್ಕೆ ನಾನು ಕೈಯಲ್ಲೇ ಇಟ್ಕೊಂಡು ವಿಡಿಯೋ ಮಾಡಿದ್ರಿಂದ ಸ್ವಲ್ಪ ಶೀಟ್ ಕಡೆ ಹೀಗೆ ನೋಡ್ಬೇಕಾದ್ರೆ ಮೊಬೈಲ್ ಆ ಕಡೆ ಈ ಕಡೆ ಆಗಿಬಿಡ್ತಿತ್ತು. ಸಾರಿ, ನೆಕ್ಸ್ಟ್ ಅಷ್ಟೊತ್ತಿಗೆ ನಾನು ಏನಾದ್ರು ಒಂದು ಅರೇಂಜ್ಮೆಂಟ್ ಮಾಡ್ಕೋತೀನಿ. ಆ್ಯಂಡ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.